ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಾಂಚಾಲಿ ಆಡ್ತಿರೋ ಪ್ರಿಯಾಗೆ ಗಾಂಚಾಲಿ ಬಿಡಿಸ್ತಾರ ಇಲ್ಲಿ ರೆಬಲ್ ಮೀನಾ? ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ವಲ್ಲಭ ಹೊರಗಡೆ ಕುತ್ಕೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ಮಾಧವ ಬರ್ತಾರೆ. ಏನು ವಲ್ಲಭ, ಹೇಗಿದೆ ಕೆಲಸ, ಏನು ವಿಷಯ ಅಂತೆಲ್ಲ ಮಾತನಾಡಿಸ್ತಾರೆ. ಅಣ್ಣ ನೀನು ಹೇಳಬೇಕು, ಹೊಸದಾಗಿ ಮದುವೆ ಆಗಿದೆಯಾ, ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಎಲ್ಲ ಇಲ್ವಾ, ಹೊಸ ಮದುವೆ ಆಗಿ ಹೇಗಿದೆ ಸಂಸಾರ ಅಂತೆಲ್ಲ ಕೇಳ್ತಿದ್ದಾರೆ. ಹಾಂ ಆರಾಮಾಗಿದೆ, ಹನಿಮೂನ್ಗೆ ಹೋಗೋದಾ, ಅಪ್ಪ ಅದಕ್ಕೆಲ್ಲ ಒಪ್ಕೋತಾರ? ಖಂಡಿತ ಅಪ್ಪ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಮಾಧವ ಹೇಳಿದಾಗ, ಅಯ್ಯೋ ಅಣ್ಣ ಅಪ್ಪ ನೀನು ಹೇಳಿದ್ರೆ ಒಪ್ಕೊಳ್ಳೋದಿಲ್ವಾ, ನೀನೇನೇ ಹೇಳಿದ್ರು ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಅದು ಬಿಡು, ಹೇಗೆ ನಡೀತದೆ ಕೆಲಸ, ನೀನು ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ಯಾ, ಕೆಲಸ ಮಾಡ್ತಾ ಮಾಡ್ತಾ ನಿದ್ದೆ ಮಾಡೋದು ಎಲ್ಲ ಕೂಡ ಮಾಡ್ತಾ ಇಲ್ವಲ್ಲ ವಲ್ಲಭ? ಇದೇ ರೀತಿ ಆದರೆ ಆರೋಗ್ಯ ಹಾಳಾಗೋದಿಲ್ವಾ? ಕೆಲಸ ಮಾಡು, ಬೇಡ ಅನ್ನೋದಿಲ್ಲ. ಯಾಕಂದರೆ ಅಪ್ಪಂಗೆ ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ, ಅಮ್ಮನ ಕೂಡ ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಖಂಡಿತ ನೀನು ಕೆಲಸ ಮಾಡು, ಆದರೆ ಆರೋಗ್ಯದ ಕಡೆ ಕೂಡ ಗಮನ ಕೊಡು ಆಯಿತಾ ಅಂತ ಹೇಳಿ ಮಾಧವ ಹೇಳಿದಾಗ, ಅಣ್ಣ ನೀನು ಯಾಕೋ ಏನೋ ವಿಷಯ ಹೇಳೋಕೆ ಅಂತ ಬಂದಿದ್ಯಾ, ಬಟ್ ಹೇಳೋದಕ್ಕೆ ಪೀಠಿಕೆ ಆಗ್ತಿದ್ಯಾ ಅಂತ ಅನ್ನಿಸ್ತದೆ ಅಂದಾಗ, ಅಯ್ಯೋ ಆ ರೀತಿ ಏನಿಲ್ಲ, ಸುಮ್ಮನೆ ನೀನೇನೇನೋ ಕಲ್ಪಿಸ್ಕೋತಿದ್ಯಾ ಅಂತ ಮಾಧವ ಹೇಳ್ತಾರೆ. ಇಲ್ಲ ಅಣ್ಣ ನೀನೇನೋ ವಿಷಯನ ಹೇಳಬೇಕು ಅಂದ್ಕೊಂಡಿದ್ಯಾ, ಹೇಳು, ನಾನೇನು ಅಂದ್ಕೊಳ್ಳೋದಿಲ್ಲ ಅಂತ ವಲ್ಲಭ ಹೇಳ್ತಾರೆ. ಇಲ್ಲ ವಲ್ಲಭ, ಆ ರೀತಿ ಏನೂ ಇಲ್ಲ, ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳಬೇಕು ಅಷ್ಟೇ. ಸರಿ ಆಯಿತು, ಹೋಗಿ ಮಲ್ಕೋ, ಆರೋಗ್ಯ ಹಾಳಾಗತ್ತೆ, ಚೆನ್ನಾಗಿ ನಿದ್ರೆ ಮಾಡಬೇಕು, ಕೆಲಸ ಮಾಡೋದಷ್ಟೇ ಅಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಅಣ್ಣ ನೀನು ಹೊರಡು ಅಂತ ಹೇಳಿ ವಲ್ಲಭ ಹೇಳ್ತಾರೆ. ನಂತರ ಅಣ್ಣ ನಂಗೆ ತುಂಬ ಚೆನ್ನಾಗುತ್ತದೆ, ಪ್ರಿಯಾ ಅದಕ್ಕೆ ನನಗೂ ಹೋಗಿ ಬುದ್ಧಿ ಹೇಳು 4-5 ಅಂತ ಹೇಳಿರ್ತಾರೆ. ಅವ್ರಿಗೂ ನೀನೇನು ಹೇಳೋಕ್ಕಾಗದೆ ಇಲ್ಲಿಗೆ ಬಂದಿದ್ಯಾ, ಆದರೆ ನಿನಗೆ ನನ್ನ ಹತ್ರ ಏನೂ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಅಣ್ಣ ಅಪ್ಪಂಗೆ ನೀನಂದರೆ ಇಷ್ಟ, ಅದಕ್ಕೆ ಹೇಳೋದು ನೀನು ರಿಯಲ್ ಜೆಂಟಲ್ಮ್ಯಾನ್ ಅಂತ ಹೇಳಿ ವಲ್ಲಭ ಅನ್ಕೋತಾರೆ. ನಂತರ ಪ್ರಿಯಾ ಮಾಧವ್ ಅವರು ಹೋಗಿ ಹೇಳಿರ್ತಾರೆ, ವಲ್ಲಭಂಗೆ ಸರಿಯಾಗಿ ಗ್ರಹಚಾರ ಬಿಡಿಸಿರ್ತಾರೆ ಅನ್ಕೊಂಡಿದ್ದೆ, ಗಂಡ ಬರುವುದನ್ನೇ ಕಾಯ್ತಿರ್ತಾರೆ. ಗಂಡ ಬರ್ತಿದ್ದಾಗನೇ ಹೇಳಿದ್ರ ವಲ್ಲಭಂಗೆ ಬುದ್ಧಿ ಹೇಳಿದ್ರ ಅಂತ ಹೇಳಿದಾಗ, ಹಾಂ ಹೇಳಿದೆ ಅಂತ ಮಾಧವ್ ಅವರು ತಿಳಿಸ್ತಾರೆ. ಆದರೆ ಪಾಪ ವಲ್ಲಭ ಎಷ್ಟು ಇನ್ನೋಸೆಂಟ್ ಗೊತ್ತಾ, ನಿಜವಾಗ್ಲೂ ಕೂಡ ತಪ್ಪೇ ಮಾಡಿದೆ, ಪ್ರತಿ ಬಾರಿ ಕೂಡ ಅಪ್ಪನ ಹತ್ರ ಬಯಸ್ಕೋತಾನೆ ಇರ್ತಾನೆ. ಇಲ್ಲಿವರೆಗೂ ಅವನು ತಪ್ಪೇ ಮಾಡಿಲ್ಲ, ಅವ್ನು ಯಾವಾಗಲೂ ಒಳ್ಳೆ ಕೆಲಸನೇ ಮಾಡ್ತಾನೆ, ಆದರೆ ಅಪ್ಪನ ಮುಂದೆ ಮಾತ್ರ ಕೆಟ್ಟವನಾಗಿ ನಿಂತ್ಕೋಬೇಕು ಆಗತ್ತೆ. ನಿಜಕ್ಕೂ ಅದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗತ್ತೆ. ಆದರೆ ಅವನು ಕೂಡ ಹಠ ಮಾರಿ ಅಪ್ಪನ ಥರನೇ ಹಠ ಮಾಡಿನೇ ಅಲ್ವಾ ಇವಾಗಲೂ ಕೂಡ ನಾನೇ ದುಡಿತೀನಿ ಅಂತ ಹೇಳಿ, ಅಮ್ಮು ಮತ್ತು ತನ್ನ ಜವಾಬ್ದಾರಿಯನ್ನು ನಾನೇ ನೋಡ್ಕೋತೀನಿ ಅಂತ ಹೇಳಿ, ಅಪ್ಪಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು. ಇದರಿಂದಾಗಿ ಅವನು ತುಂಬ ಕಷ್ಟಪಡ್ತಿದ್ದಾನೆ ಪಾಪ ಅಂತ ಹೇಳಿ ವಲ್ಲಭನ ಬಗ್ಗೆನೇ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಪ್ರಿಯಾಗ್ ಅನ್ಸುತ್ತೆ, ಹಾಗಿದ್ರೆ ಇವರು ಹೋಗಿದ್ದೆ ವಲ್ಲಭನ ಬೈದಿಲ್ಲ, ಬುದ್ಧಿ ಕೂಡ ಹೇಳಿಲ್ಲ, ಹಾಗಿದ್ರೆ ಇವ್ರಿಗೆ ನನಗಿಂತ ವಲ್ಲಭನೇ ಹೆಚ್ಚಾಗ್ಬಿಟ್ನಾ ಅಂತ ಹೇಳಿ ಪ್ರಿಯಾಗೆ ತುಂಬ ಅಂದರೆ ತುಂಬ ಬೇಜಾರಾಗತ್ತೆ. ನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಹಾಗೆ ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಂದೊಬ್ರು ಹಾಲ್ನಲ್ಲಿ ರಕ್ಷಾ ಹತ್ರ ಲೆಕ್ಕನ ಬರೆಸ್ತಿದ್ದಾರೆ. ಅದರ ನಡುವೆ ಆಟೋ ಸೌಂಡ್ ಆಗತ್ತೆ. ಮೀನಾ ಮತ್ತೆ ಕೇಶವ ಬಂದ್ರು ಅನ್ಕೋತಾರೆ. ಅದೇ ರೀತಿಯಾಗಿ ಮೀನಾ ಮತ್ತೆ ಕೇಶವ ಬಂದು ಮನೆ ಮುಂದೆ ಇಳಿದಿದ್ದಾರೆ. ಕೇಶವ ಆಲ್ರೆಡಿ ಹೆದರ್ತಿದ್ದಾರೆ. ಯಾಕೆ ಕೇಶವ, ನಿನ್ನೆ ಸಂಜೆಯಿಂದ ನೋಡ್ತಾ ಇದ್ದೀನಿ, ಯಾಕೆ ಒಂದ್ ರೀತಿ ಇದೆಯಾ ಅಂತದ್ ಏನಾಯ್ತು ಅಂತ ಕೇಳಿದಾಗ, ಏನೂ ಇಲ್ಲ ಮೀನಾ ಅಂತ ಹೇಳಿ ಕೇಶವ ಹೇಳ್ತಾರೆ. ಇಲ್ಲ ಕಾಂಪಿಟೇಷನ್ ಆಗಿದಾಗ ತುಂಬಾ ಖುಷಿ ಆಗಿದೆ, ಆಮೇಲೆ ಯಾಕೆ ಡಲ್ ಆಗಿದ್ಯಾ ಅಂತ ಏನಾಯ್ತು ಕೇಶವ, ಮಾವ ಹೇಳಿದ ಕೆಲಸ ಮಾಡಿ ಮುಗಿಸಿದ್ಯಾ ಅಲ್ವಾ ಅಂತ ಮೀನಾ ಹೇಳಿದಾಗ, ಖಂಡಿತ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಮೀನಾ ಅಂತ ಹೇಳ್ತಾರೆ. ಅಯ್ಯೋ ಅಪ್ಪಂಗೆ ಏನಪ್ಪಾ ಹೇಳಿ, ಕೆಲಸ ಕೂಡ ಮುಗಿಸಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಫೋನ್ನ, ಎಷ್ಟು ಕೋಪ ಮಾಡ್ಕೊಂಡು ಬೈತಾರೋ ಅನ್ಕೊಂಡಿದ್ದೆ. ಕೇಶವ ಒಳಗಡೆ ಬರ್ತಾರೆ. ಕೇಶವ ಮತ್ತೆ ಮೀನಾ ಬರ್ತಿದ್ದಾಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ. ಮೀನಾ ಅವರೇ ಬಂದ್ರ, ನೀವು ಇರಿ 1 ನಿಮಿಷ, ಡಿಕಾಕ್ಷನ್ ರೆಡಿ ಆಗಿದೆ, ನಿಮ್ಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪ್ರಿಯಾ ಹೋಗ್ತಾರೆ. ಅಷ್ಟರಲ್ಲಿ ಸುಮ್ಮನೆ ಇರಿ ಪ್ರಿಯಾ ಅವರೇ 1 ನಿಮಿಷ, ಕೇಶವ ನೀನು ಮಾವನ್ಗೋಸ್ಕರ ಏನೋ ಖುಷಿಯಿಂದ ತಗೊಂಡ್ ಬಂದಿದ್ಯಾ ಅಲ್ವಾ, ಅದನ್ನ ಕೊಡು ಅಂತ ಹೇಳಿದಾಗ, ಕೇಶವ ರಸ್ಕನ್ನ ಅಪ್ಪನಿಗೋಸ್ಕರ ತಗೊಂಡ್ ಬಂದಿರ್ತಾರ. ಅಪ್ಪ ತಗೊಳ್ಳಿ ರಸ್ಕನ್ನ ಅಂದಾಗ, ಯಾಕೆ ಮಾಡಬಾರ್ದು ಕೆಲಸ ಮಾಡಿಟ್ಟಿದ್ಯಾ, ನಾನು ಹೇಳಿರೋ ಯಾವುದೇ ಕೆಲಸ ಮಾಡಿಲ್ಲ, ಅದೇ ಕಾರಣಕ್ಕೆ ರಸ್ಕ್ ತಂದು ತಿಪ್ಪಿ ಹಚ್ಚಬೇಕು ಅಂತ ಅನ್ಕೊಂಡಿದ್ಯಾ, ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ದೆ, ನಿನ್ಗೆ ಎಷ್ಟು ಬಾರಿ ಕರೆ ಮಾಡಿದ್ದೀನಿ ಅಂತ ಗೊತ್ತಿದ್ಯಾ, ಗಂಟೆ ಅರ್ಧ ಗಂಟೆಗಲ್ಲ 5 ನಿಮಿಷಕ್ಕೂ ಕರೆ ಮಾಡಿದ್ದೀನಿ, ಹೋಗಿದ್ದದ್ದು ಬೆಂಗಳೂರಿಗೆ, ಏನು ಆಗೋಯ್ತೇನೋ ನಿಮ್ಗೆ ಅಂತ ಹೇಳಿದ ಕೆಲಸ ಮಾಡ್ಬೇಕಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಈಗ ತೀಪೆ ಹಚ್ತಾ ಇದೆಯಾ ನೀನು ಅಂತ ಹೇಳಿ ನಂದವರು ಕೆಂಡುವಾಗ್ತಿದ್ದಾರೆ. ಈ ಕಡೆ ಮೀನಾ, ಇಲ್ಲ ಮಾವ ನೀವು ಹೇಳಿದ ಎಲ್ಲ ಕೆಲಸ ಮಾಡಿ ಮುಗಿಸಿದಾನೆ ಅಂತ ಹೇಳಿ ಹೇಳಿದಾಗ, ಯಾವ ಕೆಲಸ ಮಾಡಿ ಮುಗಿಸಿದಾನೆ, ನಾನು ರಮೇಶನ ಅಂಗಡಿಗೆ ಹೋಗಿ ನೋಡ್ಕೊಂಡು ಬಾ ಅಂದಿದ್ದೆ, ಸುಮ್ಮನೆ ನೋಡ್ಕೊಂಡು ಬಾ ಅಂದಿದ್ನ, ಅವ್ರು ತುಂಬ ಚೆನ್ನಾಗಿ ರಿನೋವೇಟಿವ್ ಮಾಡಿಸಿದ್ರು, ಅದನ್ನು ನೋಡ್ಕೊಂಡು ಬಂದರೆ ಅವನು ಕೂಡ ದೊಡ್ಡದಾಗಿ ಇಲ್ಲಿ ತೆರಿಬಹುದು ಅನ್ನೋ ಕಾರಣಕ್ಕೆ ಅವನಿಗೂ ಉತ್ಸಾಹ ಬರುತ್ತೆ, ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬಾ ಅಂತ ಹೇಳಿದ್ದ. ನನ್ನ ಫ್ರೆಂಡ್ ಹೇಗೆ ಹೇಳ್ದ ಗೊತ್ತಾ, ನಿನ್ನ ಮಗ ನಿನ್ನ ಮಾತನ್ನೇ ಕೇಳೋದಿಲ್ವಲ್ಲ ಅಂತ ಹೇಳಿದ. ಎಷ್ಟು ಅವಮಾನ ಆಯಿತು ಗೊತ್ತಾ ನನಗೆ,
ಅಂತ ಹೇಳಿದಾಗ ಇಲ್ಲಿ ಕೇಶವ, ಅಪ್ಪ ನೀವು ಹೇಳಿದ ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸಿದ್ದೆ ಅಪ್ಪ, ಆದರೆ ರಮೇಶನ್ನ ಭೇಟಿ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ. ನೀವು ಕೊಟ್ಟು ಯಾರ್ಯಾರಿಗೆ ದುಡ್ಡು ಕೊಡಬೇಕು ಅಂದಿದ್ರು ಎಲ್ರಿಗೂ ಕೂಡ ದುಡ್ಡು ಕೊಟ್ಟೆ ಕೂಡ, ಆದರೆ ಇವ್ರಿಗೆ ದುಡ್ಡು ಕೊಡೋದೇನೂ ಇರಲಿಲ್ವಲ್ಲ. ಆ ನಂತರ ಯಾವಾಗಾದರೂ ನೋಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಅದಕ್ಕೆ ಹೊರತಾಗಿ ನಿಮ್ಮ ಕೆಲಸ ಮಾಡಬಾರ್ದು ಅಂತಿಲ್ಲ. ನಾನು ಮೀನಾ ಜೊತೆ ಸಮಯ ಕಳೆಯೋಕೆ ಆಗ್ತಿರ್ಲಿಲ್ಲ, ಎಲ್ಲ ಕೆಲಸ ಮಾಡ್ತಾ ಸಮಯ ಕಳೆಯೋಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅದಕ್ಕೆ ಆ ರೀತಿ ಮಾಡ್ದೆ. ನಿಜವಾಗ್ಲೂ ಅವರ ಅಂಗಡಿ ಹತ್ರ ಇದ್ರೆ ಖಂಡಿತ ನಾನು ಹೋಗಿರ್ತಿದ್ದೆ ಅಂತ ಕೇಶವ ಹೇಳಿದಾಗ, ಸುಮ್ಮನೆ ತೇಪೆ ಹಚ್ಚೋಕೆ ಬರಬೇಡ, ಈಗ ಮಾಡಿ ಕೆಲಸನ ಮುಗಿಸ್ಲಿಲ್ಲ ನೀನು ಅಷ್ಟೇನೆ, ಜೊತೆಗೆ ನಿನ್ನ ನಾನು ನಂಬ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮನ್ನ ಬೀದಿಲಿ ಭಿಕ್ಷೆ ಬೇರೋ ಹಾಗೆ ಮಾಡಿಬಿಡ್ತೀಯ ಅಂತ ನಂದವರು ಹೇಳ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡಂತ ಪ್ರಿಯಾ ನಕ್ ಬಿಡ್ತಾಳೆ. ಇದರಿಂದಾಗಿ ಎಲ್ರಿಗೂ ಕೂಡ ತುಂಬಾ ಬೇಜಾರ ಆಗುತ್ತೆ. ಮೀನಾಗಂತೂ ಫುಲ್ ಸಿಟ್ಟು ಬಂದ್ಬಿಡತ್ತೆ. ತಕ್ಷಣ ಅಲ್ಲಿಂದ ಹೊರಟ್ಬಿಡ್ತಾಳೆ. ಕೇಶವ ಕೂಡ ಹೊರಟ್ಬಿಡ್ತಾರೆ. ಈ ಮನೇಲಿ ಈಗ ಎಲ್ಲರೂ ಹೀಗೇನೆ, ಏನಾದ್ರೂ ಬುದ್ಧಿ ಹೇಳಿ ಬಯೋಕ್ ಮುಂದಾಗ್ಬಿಟ್ರೆ ಹಾಗೆ ಕೋಪ ಬಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಂತ ನಂದವರು ಹೇಳ್ತಾರೆ. ನಂತರ ಮೀನಾ ಬಳಿಗೆ ಅಮ್ಮು ಮತ್ತೆ ಗಿರೀಶ್ ಅವ್ರು ಬರ್ತಾರೆ. ಮೀನಾನ ಸಮಾಧಾನ ಮಾಡ್ತಾರೆ. ಆದ್ರೂ ಕೂಡ ಪ್ರಿಯಾಕ ಹೇಗೆ ನಕ್ಕಿದ್ರು, ಅವ್ರಿಗೆ ಗ್ರಹಚಾರ ಬಿಡಿಸ್ತೀನಿ ಅಂದಾಗ ಪ್ರಿಯಾಕ ಸರಿ ಇಲ್ಲ ಅಕ್ಕ, ನನ್ನ ಟ್ಯೂಷನ್ ವಿಷಯನೂ ಅವರೇ ಹೇಳಿದ್ದು, ಜೊತೆಗೆ ಮಾವನ್ಗೆ ನಿಮ್ಮ ಒಂದು ಕಾಂಪಿಟೇಷನ್ ವಿಷಯ ಕೂಡ ಹೇಳಿದ್ದು ಅವರೇನೆ, ಬೇಕು ಅಂತಾನೆ ಎಲ್ಲಾನು ತಂದಿಡ್ತಾರೆ ಅಂತ ಹೇಳಿದಾಗ ಅವ್ರಿಗೆ ಈಗಲೇ ಹೋಗಿ ಗ್ರಹಚಾರ ಬಿಡಿಸ್ತೀನಿ, ಅವ್ರದ್ದು ಅತಿ ಆಯ್ತು ಅಂತ ಹೇಳಿ ಮೀನಾ ಹೇಳಿದಾಗ, ಬೇಡಮ್ಮ ಮೀನಾ ದಯವಿಟ್ಟು ಸುಮ್ಮನಿರು, ಈ ಬಾರಿ ಏನು ಮಾತಾಡ್ಬೇಡ. ಆಮೇಲೆ ಹುಡುಗಿ ಒಂದು ಹೋಗಿ ಮತ್ತೊಂದು ಮಾಡ್ತಾಳೆ, ಅಳುಕೆ ಶುರು ಮಾಡಿಬಿಟ್ಟು ದೊಡ್ಡದು ಮಾಡಿಬಿಡ್ತಾಳೆ. ನಾನೇ ಹೋಗಿ ಈ ಬಾರಿ ಅವಳಿಗೆ ಬುದ್ಧಿ ಹೇಳ್ತೀನಿ, ಈ ರೀತಿ ಮಾಡಬೇಡಮ್ಮ ಅಂತ, ದಯವಿಟ್ಟು ನೀನೇನು ಮಾಡಬೇಡಮ್ಮ ಅಂತ ಹೇಳಿದಾಗ, ಸರಿ ಆಯಿತು ಅತ್ತ, ಈ ಬಾರಿ ನಾನು ಸುಮ್ಮನಿದ್ದೀನಿ, ಮತ್ತೊಂದು ಸತಿ ಮಾಡಿದ್ರೆ ಖಂಡಿತ ನಾನೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿ ಗ್ರಾಚಾರ ಬಿಡಿಸ್ತೀನಿ, ಅವ್ರು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಗೊತ್ತಾಗಬೇಕು, ಇನ್ನು ಮುಂದೆ ಅದನ್ನು ಮಾಡಬಾರ್ದು ಅವರು ಅಂತ ಹೇಳಿ ಮೀನಾ ಹೇಳ್ತಾರೆ. ಇತ್ತ ಕಡೆ ಅಮ್ಮಗೋಸ್ಕರ ವಲ್ಲಭ ಡ್ರೆಸ್ ತೊಗೊಂಡು ಬಂದಿದ್ದಾರೆ. ಡ್ರೆಸ್ ತೊಗೊಂಡು ಬಂದಿದ್ದು ನೋಡಿದ್ದೆ ಅಮ್ಮಗೆ ಫುಲ್ ಖುಷಿ ಆಗಿಬಿಡುತ್ತೆ. ನನ್ನ ಹತ್ರ ಡ್ರೆಸ್ ಇಲ್ಲ ಅನ್ನೋ ಮಾತ್ರಕ್ಕೆ ಡ್ರೆಸ್ ತೊಗೊಂಡು ಬಂದಿಲ್ಲ ವಲ್ಲಭ, ತುಂಬಾ ಥ್ಯಾಂಕ್ಸ್, ಅದರಲ್ಲೂ ನನ್ನ ಫೇವ್ರೇಟ್ ಕಲರನ್ನೇ ತೊಗೊಂಡು ಬಂದಿದ್ಯಾ ನೀನು, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ಅಮ್ಮು ವಲ್ಲಭಂಗೆ ಥ್ಯಾಂಕ್ಸ್ ಹೇಳ್ತಾರೆ. ಇತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಅಂಗಡಿಗೆ ಹೋಗಿದ್ದಾರೆ ಕೇಶವ ಕೂಡ. ಈ ಕಡೆ ಹನುಮಂತನವರು ಏನಿದು ನಂದೆ ಎಷ್ಟು ಬಾರಿ ಕರೆ ಮಾಡ್ತಿದ್ದ ಗೊತ್ತಾ, ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡೆ ಕೇಶವ ಅಂದಾಗ, ಇನ್ನೇನು ಮಾಡೋದು ಅಪ್ಪ ಹೇಳಿದ್ ಎಲ್ಲ ಕೆಲಸ ಮಾಡ್ತಾನೆ ಇದ್ರೆ ನನ್ನ ಮೀನಾ ಜೊತೆ ಇರೋಕೆ ಆಗ್ತಿರ್ಲಿಲ್ಲ, ಅದೇ ಕಾರಣಕ್ಕೋಸ್ಕರ ಫೋನ್ ಸ್ವಿಚ್ ಆಫ್ ಮಾಡಿದೆ. ಆದರೆ ಇವತ್ತು ಅಪ್ಪ ನನ್ನ ಮಾತನ್ನು ಕೂಡ ಕೇಳಿಸ್ಕೊಳ್ದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಎಷ್ಟೆಲ್ಲ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಬೈದ್ರು ಗೊತ್ತಾ, ಅವ್ರಿಗೆ ಅರ್ಥ ಆಗೋದಿಲ್ವಾ, ನನಗೂ ಒಂದು ಬದುಕಿದೆ, ನನಗೂ ಒಂದು ಸಂಸಾರ ಇದೆ, ನಾನು ಸಮಯ ಅವ್ರಿಗೆ ಕೊಡಬೇಕು ಅಂತ ನಾವು ಮಾತ್ರ ಅಪ್ಪನ ಅರ್ಥ ಮಾಡ್ಕೋತೀವಿ, ಆದರೆ ಅಪ್ಪ ಮಾತ್ರ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಲ್ವಾ ಅಂತ ಹೇಳಿ ಕೇಶವ ಬೇಜಾರು ಮಾಡ್ಕೋತಿರ್ತಾರೆ. ಅಷ್ಟರಲ್ಲಿ ನಂದ ಅವರು ಬಂದಿದ್ದೆ, ಇನ್ನು ಮುಂದೆ ಇವನೇನು ಇಲ್ಲಿರೋ ಅವಶ್ಯಕತೆ ಇಲ್ಲ, ನಾನು ನೀವು ಹಾಗೆ ಸುಂದರ ನೋಡ್ಕೊಳ್ಳೋಣ ಅಂದಾಗ ನಾನು ಹೋಗಿ ಡೆಲಿವರಿ ಕೊಟ್ಟು ಬರ್ತೀನಿ ಅಂತ ಕೇಶವ ಹೊರಡ್ತಾರೆ. ನಂತರ ನೋಡಿದ್ರ ನಾನು ಮಾತಾಡ್ತಾ ಇದ್ರು ಹೇಗೆ ಹೋಗ್ತಿದ್ದಾನೆ ಇವನು ಅಂತ ಹನುಮಂತಪ್ಪ ಅವ್ರ ಹತ್ರ ಇಲ್ಲಿ ನಂದವರು ಹೇಳಿದಾಗ, ನೋಡು ನಂದ, ನಿನಗೂ ಕೂಡ ಗಿರಿಜನ ಮದುವೆ ಆದಾಗ ಆಸೆ ಗುರಿ ಇತ್ತು, ಗುರಿ ಕನಸು ಒಂದೇ ಆಗಿತ್ತು, ನೀನು ಬೆಳಿಬೇಕು ಅನ್ನೋದು, ಆದರೆ ನಿನ್ನ ಮಕ್ಕಳು ಕೂಡ ಹಾಗೆ ಇರಬೇಕು ಅಂತಿಲ್ಲ ಅಲ್ವಾ, ಅವ್ರಿಗೆ ಕನಸು ಗುರಿ ಬೇರೆ ಬೇರೆ ಇರುತ್ತೆ, ಅವ್ರಿಗೂ ಸಣ್ಣ ಪುಟ್ಟ ಕನಸು ಇರುತ್ತೆ, ಹೆಂಡತಿ ಜೊತೆ ಸಮಯ ಕಳಿಬೇಕು ಅನ್ಕೊಂಡಿರ್ತಾರೆ, ಆದರೆ ನೀನು ಪದೇ ಪದೇ ಈ ರೀತಿ ಹೇಳಿದ್ರೆ ಅದರಿಂದ ಅವರು ಕೂಡ ರೋಸ್ ಹೋಗ್ತಾರಲ್ವಾ, ಎಷ್ಟು ಅಂತ ಕೇಳ್ತಾರ ಅವರು, ದಯವಿಟ್ಟು ನೀನು ಕೂಡ ಅರ್ಥ ಮಾಡ್ಕೋಬೇಕು ನಂದ ಅಂತ ಹನುಮಂತಪುರು ನಂದವ್ರಿಗೆ ಬುದ್ಧಿ ಹೇಳ್ತಾರೆ. ತದನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಅಮ್ಮುಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಡ್ರೆಸ್ ಹಾಕೊಂಡಿದ್ದೆ, ವಲ್ಲಭ ಕೊಡಿಸಿರೋ ಡ್ರೆಸ್ ತುಂಬಾನೇ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ವಲ್ಲಭನ ಮೇಲೆ ನನಗೆ ಪ್ರೀತಿ ಆಗಿದೆ ಅನ್ನೋದು ಆಕೆಗೆ ಅರ್ಥ ಆಗ್ತದೆ. ತದನಂತರ ಇಲ್ಲಿ ಗಿರಿಜಾ ಮತ್ತೆ ಮೀನವರು ಅಡುಗೆ ಮನೆಯಲ್ಲಿ ಇರ್ತಾರೆ. ಮೀನಾಗೆ ಕಾಫಿ ಕೊಟ್ಟಿರ್ತಾರೆ ಗಿರೀಶ್ ಅವರು. ಆಗ ಪ್ರಿಯಾ ಬಂದಿದೆ, ಏನಿದು ಅತ್ತೆ ನೀವೇ ಹಾಕೊಟ್ಬಿಟ್ರೆ ಡಿಕಾಕ್ಷನ್ ಮೀನವ್ರಿಗೆ ಅಂತ ಪ್ರಿಯಾ ಹೇಳಿದಾಗ, ಹೌದಲ್ವಾ, ಹಾಕೊಡೋ ಬುದ್ಧಿ ಎಲ್ಲ ನಿಮ್ದೇ ಅಲ್ವಾ, ನೀವ್ ಯಾಕೆ ನಮ್ಮ ಒಂದು ಕಾಂಪಿಟೇಷನ್ ವಿಷಯವನ್ನ ಮಾವನ ಹತ್ರ ಹೇಳ್ಬೇಕಾಗತ್ತೆ, ಜೊತೆಗೆ ಮಾವ ಕೇಶವನ್ ಬೈಬೇಕಾದ್ರೆ ನೀವ್ ಯಾಕೆ ನಕ್ಕದ್ರಿ ಅಂದಾಗ, ಇಲ್ಲಮ್ಮ ನಾನು ನಕ್ಲಿಲ್ಲ ಅಂತ ಪ್ರಿಯಾ ಹೇಳ್ತಾರೆ. ನೀವು ನಕ್ಕಿದ್ದನ್ನ ನಾನೇ ನೋಡಿದ್ದೀನಿ, ಏನು ಅನ್ಕೊಂಡಿದ್ರ ನೀವು ಅಂತ ಹೇಳಿ ಮೀನಾ ಸರಿಯಾಗಿ ಪ್ರಿಯಾಗೆ ಗ್ರಹಚಾರ ಬಿಡಿಸಿ ಬೆಂಡತ್ತಿದ್ದಾರೆ. ಹಾಗಿದ್ರೆ ಮುಂದೆನಾಗುತ್ತೆ ಮುಂದಿನ ವಿಡಿಯೋ.